ಪ್ರಕಾರ ಬದಲಾವಣೆ ಆಗೋಕ್ಕಿಂತ ಮೊದಲು ಅವ್ರು ಮಾಡಿರೋ ತಪ್ಪುಗಳನ್ನ ಅರ್ಥಕೊಂಡು ನಾವು ಮುಂದೆ ಮಾಡಲ್ಲ ಅಂತ ಮಾಧ್ಯಮದವ್ರ ಮುಂದೆ ಹೇಳ್ಬಿಟ್ರೆ ನಮ್ಗೆ ಅಷ್ಟೇ ಖುಷಿಯೇ ಬರ್ತದೆ. ಅಧ್ಯಕ್ಷತೆ ಚೇಂಜ್ ಮಾಡಬೇಕು ಅಂತ ಅಟ ಏನಿಲ್ಲ, ನಾವು ಮಾಡಿರೋ ತಪ್ಪು ಮುಂದೆ ಮಾಡಲ್ಲ ಅಂತ ಅವ್ರು ಹೇಳಬೇಕು, ಅಷ್ಟೇ ನಮ್ಮ ವಾದ. ಈ ಸಭೆಗಳ ಮೂಲಕ ನೀವು ಹೈಕಮಾಂಡ್ಗೆ ಮುನೇಗೌಡರಿಗೆ ಮುಂದಿನ ಬಾರಿ ಟಿಕೆಟ್ ಕೊಡ್ರಿ ಅಂತ ಒತ್ತಡ ಹಾಕ್ತಿದ್ದೀರಾ? ನಾವು ಒತ್ತಡ ಆಗ್ತಾ ಇಲ್ಲ. ಮುನೇಗೌಡರಿಗೆ ಏನು ಕ್ವಶನ್ನು, ನಾನು ಇಷ್ಟೋ ದಿನ ಸೋತಿದ್ದೀನಿ, ಇವತ್ತು ನಮಗೆ ಟಿಕೆಟ್ ಕೊಡ್ತಾರ ಅಂತ ಒಂದು ಕ್ವಶನ್ ಹಾಕಿದ್ರು ಬೆಳಗ್ಗೆ. ನಾನು ಹೇಳಿದೆ, ಬರೋ ಅಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ನಮ್ಮದೇ ಆದ ಅಸ್ತಿತ್ವ ಸ್ಥಾಪನೆ ಮಾಡಿದ್ರೆ ಅಂಥವ್ರೇ ಆಗಲಿ ಟಿಕೆಟ್ ಹುಡ್ಕೊಂಬಂದು ಕೊಡ್ತಾರೆ ಕುಮಾರಣ್ಣವರು. ಅದಕ್ಕೆ ಯಾಕೆ ನೀವು ಚಿಂತೆ ಮಾಡಬೇಕು? ನಿಷ್ಠಾವಂತ ಕಾರ್ಯಕರ್ತರವ್ರೆ, ಅವನ ಅಧ್ಯಕ್ಷರಿಗೆ ಅವ್ರು ಏನು ಮಾಡೋದಕ್ಕಾಗಲ್ವಲ್ಲ. ಅವನು ತಪ್ಪು ಒಪ್ಕೊಂಡು ಬಂದರೆ ಓಕೆ, ಬರಲಿಲ್ಲ ಅಂದರೂ ಓಕೆ. ಅಂದರೆ ಒಟ್ಟಿನ ನಮ್ಮ ಏನು ಪಂಚಾಯತಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನಾವು ಹೆಚ್ಚಿನ ಸೀಟ್ ಗೆಲ್ಸ್ಕೊಂಡಾಗ ಯಾರಾದರೂ ಬಂದು ಟಿಕೆಟ್ ಕೊಡ್ತಾರೆ. ಕಾರ್ಯಕರ್ತರು ಹೋಗಿ ಅಂತ ಹೇಳ್ತಾರೆ, ಇದೇ ಗೊಂದಲಬೇಕು ಇಲ್ವಾ? ಇದು ಗೊಂದಲ ಆಗಲ್ಲ. ಕಾರ್ಯಕರ್ತರನ್ನು ಹೋಗಿ ಅಂತ ಹೇಳಿರೋದು ನಿಖಿಲ್ ಅಣ್ಣ, ಒಬ್ಬ JDS ಪಕ್ಷದ ಇವರು. ಈಗ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನ ಹೈಕಮಾಂಡಿಂದ ನನ್ನ ಹತ್ರ ಕರೆಸಿ ಮಾತಾಡಿಸಿದ್ದಾರೆ. ಅವರು ಎಲ್ಲ ಗೊಂದಲನ ಸರಿ ಮಾಡ್ತೀನಿ, ಯಾರೂ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಅಲ್ಲ ಅನ್ನೋದಕ್ಕೆ ನಾನು ಕೊಟ್ಟಿದ್ದೀನಿ. ಮುಂದಿನ ದಿನದಾಗ ಅದೆಲ್ಲ ಸರಿಪಡಿಸ್ತೀನಿ. ನೀವು ನಿಷ್ಠಾವಂತ ಕಾರ್ಯಕರ್ತರು, ವಿರೋಧಿ ಚಟುವಟಿಕೆ ಮಾಡಿರೋ ಕಾರ್ಯಕರ್ತರನ್ನ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ತಪ್ಪು ಅವರು, ಅದನ್ನು ಅವರ ತಪ್ಪು ಅಂತ ಅನಿಸಿ ಎಲ್ಲ ಒಗ್ಗೂಡಿಸ್ತೀನಿ. ನಿಮ್ಮ ಸಮಾಧಾನ ಏನಾರು ಹಂಗೆ ಒಗ್ಗೂಡಿಸಿದ್ರೆ ನಾವು ಒಪ್ಕೊತೀವಿ, ನಾವೇನು ಒಪ್ಕೊಳಲ್ಲ ಅಂತ ಏನಿಲ್ಲ. ಅಧ್ಯಕ್ಷರ ವಿಚಾರ ಅಂದರು, ಅಧ್ಯಕ್ಷರ ವಿಚಾರ ನಿಷ್ಠಾವಂತ ಕಾರ್ಯಕರ್ತರನ್ನ ಕೇಳಿ, ಯಾರಾದರೂ ಒಬ್ರು ಇರ್ತಾರೆ. ನಾನಂತೂ ಆಕಾಂಕ್ಷೆ ಇಲ್ಲ ಅಂತ ಹೇಳಿರೋದು ನಿಜ. ಅಲ್ಲಿಗೆ ಯಾರೂ ಆಕಾಂಕ್ಷೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದವ್ರಿಗೆ ಕೊಡೋದು ತಪ್ಪು. ಅದು ನಿಮಗೆ ಗೊತ್ತಿದ್ದು ಕೊಟ್ಟಿರೋದು ನೀವು ಮಾಡಿರೋ ತಪ್ಪು ಅಂತ ಕೇಳಿದಾಗ, ಹೌದು, ಅಲ್ಲಿ ನಾವು ಅಲೌನ್ಸ್ ಮಾಡ್ಸೋಕ್ಕೇನು ಕರ್ಕೊಂಡೋಗಿರಲಿಲ್ಲ, ಆಕಸ್ಮಿಕವಾದ ಅಲೌನ್ಸ್ ಆಗಿದೆ. ನಮ್ಮ ಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ. ಅದು ಈ ದಿನದಲ್ಲಿ ಇನ್ನು ಒಂದು 5-6 ದಿನದಲ್ಲಿ ಇದು ಪಕ್ಷ ನಿಖಿಲ್ ಅಣ್ಣ ಬಂದೋದ್ಮೇಲೆ ಈ ಗೊಂದಲ ಎಲ್ಲ ಬಗೆಹರಿಸ್ತೀನಿ ಅಂತ ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟವ್ರೆ. ಅವ್ರಿಗಿನ್ನ ಏನು ಲೆಟ್ರ್ ಕೊಟ್ಟಿಲ್ಲಂತೆ. ಇವಾಗ ನೀವು 2 ಬಣ ಇದ್ದೀರಾ, 2 ಬಣ ಸೇರಿ ವಿರೋಧಿ ಬಣಕ್ಕೆ ಆಡ್ಗಣಂಗೆ ಮಾಡಬೇಡ್ರಿ ಅಂತ ಕೇಳಿದರು. ನಾವು ಯಾವುದೇ ಕಾರಣಕ್ಕೂ ಅದು ಮಾಡಲ್ಲ. ನಮ್ಮ ನಿಷ್ಠಾವಂತ ಬಣನೂ ನಾವು ನಿಖಿಲ್ ಅಣ್ಣ ಸ್ವಾಗತ ಕೊಡ್ತೀವಿ, ನಿಖಿಲ್ ಅಣ್ಣನ ಫಂಕ್ಷನ್ ಯಶಸ್ವಿ ಮಾಡ್ತೀವಿ. ಅವರು ಹಾಳು ಮಾಡಬೇಕು ಅಂತ ಇರೋದು ಅವರೇ ಹೊರತು ನಾವಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು ಸಭೆಗೆ ಪಾಲ್ಗೊಳ್ಳಿಲ್ಲ ಅಂದರೆ ಅದು ಕಾರ್ಯಕ್ರಮ ಆಗಲ್ಲ. ನಾಳೆ ದಿನ ನಮ್ಮ ಮೇಲೆ ಗೋಬೆ ಕುಡಿಸ್ತಾರೆ. ಆ ಗೋಬೆ ಕುಡಿಸ್ಕೊಳಕ್ಕೆ ನಾವು ರೆಡಿ ಇಲ್ಲ. ಅದಕ್ಕೆ ಎಲ್ಲರಿಗೂ ನಿಷ್ಠಾವಂತ ಕಾರ್ಯಕರ್ತರು ನಾವು ಆ ಸಭೆಗೆ ಪಾಲ್ಗೊಳ್ಳೋದು ಬಿಡೋದು ಜಿಲ್ಲಾಧ್ಯಕ್ಷರ ಕೈಯಲ್ಲಿದೆ. ಜಿಲ್ಲಾಧ್ಯಕ್ಷರು ಏನು ಮಾತು ಕೊಟ್ಟಿದ್ದಾರೆ, ಇನ್ನು 3-4 ದಿನದಲ್ಲಿ ಯಾವ ರೀತಿ ನಡ್ಕೊಂತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅದು ಅವ್ರು ಮಾತು ಕೊಟ್ಟಿರೋ ಪ್ರಕಾರ ನಡೆದ್ರೆ ನಾವೆಲ್ಲರೂ ಒಟ್ಟಿಗೆ ಒಂದಿನ ಸಮಾಲೋಚನೆ ಮಾಡಿ ಮುನೇಗೌಡರು ಸಮೇತ ಕುಂತು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡು ಎಲ್ಲ ಹೋಗಂಗೆ ಮಾಡ್ತೀವಿ. ನಾನೇನು ಮಾಡ್ಬೋದು, ನೀವೇನು ಮಾಡ್ತೀರ ಅಂದರು. ನೋಡಿರಿ, ನನ್ನ ಬರ್ಡೇ ಇದೆ, ಅವತ್ತೇ ನನ್ನ ಬರ್ಡೇ ಯಾಕಂದರೆ ಕೆಲವು ಕಾರ್ಯಕರ್ತರು ನಮ್ಮ ಫಂಕ್ಷನಿಗೆ ಬರ್ತಾರೆ, ನಿಖಿಲ್ ಅಣ್ಣನ ಫಂಕ್ಷನ್ಗೆ ತೊಂದರೆ ಆಗ್ತದೆ. ಅದಕ್ಕೆ ನನ್ನ ಏನು ಹುಟ್ಟದ ಹಬ್ಬ ಅದನ್ನೇ ನಾನು ಪೋಸ್ಟ್ಪೋನ್ ಮಾಡಿಬಿಡ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟಿರೋ ರೀತಿಯಾಗಿ ಒಂದು ನಡ್ಕೊಬೇಕು. ಅವರೆಲ್ಲನೂ ಸರಿ ಮಾಡಿಸಿ ಅವ್ರದ್ದಾಗಿರೋ ತಪ್ಪನ್ನು ಮನವರಿಕೆ ಮಾಡಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟರೆ, ನಾವು ನಿಷ್ಠಾವಂತ ಕಾರ್ಯಕರ್ತರ ಲೀಡರ್ಗಳೆಲ್ಲ ಕುಂತು ಇನ್ನೂ ಒಂದು ಹೆಚ್ಚಿನಾಗಿ ದೊಡ್ಡಬಳ್ಳಾಪುರದಲ್ಲಿ ಯಶಸ್ವಿಯಾಗಿ ಮಾಡಿ ವಿರೋಧ ಪಕ್ಷದವರಿಗೆ JDS ಐತೆ ಅಂತ ತೋರಿಸೋಷ್ಟು ಎಲ್ಲ ಶಕ್ತಿ ನಾವು ತುಂಬ ರೆಡಿ ಇದ್ದೀವಿ, ನಾವು ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳಿ ಈ ಭಾಷಣ ಮುಗಿಸ್ತೀವಿ.